ಸಿಎ ನಿವೇಶನ ರಾಹುಲ್ ಖರ್ಗೆ ಅವರ ಸಿದ್ಧಾರ್ಥ ವಿಹಾರ ಶಿಕ್ಷಣ ಟ್ರಸ್ಟ್ ಏರೋಸ್ಪೇಸ್ ಪಾರ್ಕ್ನಲ್ಲಿ ಹಂಚಿಕೆ ಮಾಡಲಾಗಿದೆ. ಇದು ನಿಯಮ ಬಾಹಿರವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಹೇಳಿಕೆ ನೀಡಿರುವುದು ಖಂಡನೀಯವಾಗಿದೆ ಎಂದು ಡಿಎಸ್ಎಸ್ನ ರಾಜ್ಯ ಸಂಚಾಲಕ ಅರ್ಜುನ್ ಬದ್ರೆ ಖಂಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಿವೇಶನ ಹಂಚಿಕೆ ಮಾಡಿದ್ದು ನಿಯಮ ಬಾಹಿರ ಎಂದು ಹೇಳುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಹೇಳಿಕೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ಭ್ರಷ್ಟಾಚಾರ ಮಾಡಿ ತಂದೆಯನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ ಬಿವೈ ವಿಜೇಂದ್ರ ಅವರಿಗೆ ಖರ್ಗೆ ಕುಟುಂಬಕ್ಕೆ ಟೀಕಿಸಲು ಯಾವ ನೈತಿಕತೆ ಇದೆ? ಅಪ್ಪ ಮಗ ಕೂಡಿ ರಾಜ್ಯದಲ್ಲಿ ಲೂಟಿ ಮಾಡಿದ್ದಾರೆ. ಇದು ನಮ್ಮ ಪಕ್ಷದ ಪ್ರಭಾವಿ ನಾಯಕರು ಹೇಳುತ್ತಾರೆ. ಅವರಿಗೆ ಉತ್ತರ ಕೊಡಿ. ನಿಮ್ಮ ತಂದೆಯವರ ಮೇಲೆ ಪೋಸ್ಕೋ ಕೇಸ್ ದಾಖಲಾಗಿದೆ. ಬಂಧನದ ಭಯದಿಂದ ನ್ಯಾಯಾಲಯದಿಂದ ತಡೆ ಆಜ್ಞೆ ಪಡೆದುಕೊಂಡು ಮತ್ತೊಬ್ಬರ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು 90ರ ದಶಕದಲ್ಲಿ ಸಿದ್ಧಾರ್ಥ ಚಾರಿಟೇಬಲ್ ಟ್ರಸ್ಟ್ ಈ ಸಂಸ್ಥೆ ಅಡಿಯಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಈ ಭಾಗದ ದಲಿತರ ಮತ್ತು ಶೋಷಿತರ ವರ್ಗಗಳ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದರು. ಈ ನಿಟ್ಟಿನಲ್ಲಿ ಸಿದ್ಧಾರ್ಥ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಖರ್ಗೆ ಅವರು ಇವತ್ತು ಬೆಂಗಳೂರಿನಲ್ಲಿ KIDB ಸೈಟ್ನ ಸಲುವಾಗಿ ಅರ್ಜಿ ಸಲ್ಲಿಸಿದಾಗ ಅಲ್ಲಿ ಸೈಟ್ ಮಂಜೂರಾಗಿರ್ತಕ್ಕಂಥದ್ದು ಅದು ನಿಯಮ ಪ್ರಕಾರವಾಗಿ ಮಂಜೂರಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಸೈಟ್ ಪಡೆದಿರ್ತಕ್ಕಂಥದ್ದು ಇವತ್ತು ಸಿದ್ಧಾರ್ಥ ಚಾರಿಟೇಬಲ್ ಟ್ರಸ್ಟ್ ಸಿದ್ಧಾರ್ಥನ ಚಿಂತನೆಗಳನ್ನು ಅವರ ವಿಚಾರಧಾರೆಗಳನ್ನು ಜನರಲ್ಲಿ ಮೂಡಿಸ್ಬೇಕಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಪ್ರಾರಂಭ ಮಾಡಿರ್ತಕ್ಕಂಥ ಚಾರಿಟೇಬಲ್ ಟ್ರಸ್ಟ್ ಅದು ಏನಪ್ಪ ಅಂತಂದರೆ ಒಂದು ರಿಸರ್ಚ್ ಸೆಂಟರ್ ಆಗಬೇಕು ಮತ್ತು ವೃತ್ತಿಪರ ಶಿಕ್ಷಣ ಪ್ರಾರಂಭ ಮಾಡಬೇಕು ಮತ್ತು ಉದ್ಯೋಗದ ಅವಕಾಶಗಳನ್ನು ಒದಗಿಸಿಕೊಡ್ಬೇಕಂತಕ್ಕಂಥ ನಿಟ್ಟಿನಾಗ ಒಂದು ದಲಿತರ ಶೋಷಿತರ ಹಿಂದುಳಿದವರ ವರ್ಗಗಳ ನಿರುದ್ಯೋಗ ಯುವಕಗಳಿಗೆ ಏನಪ್ಪ ಉದ್ಯೋಗ ಒದಗಿಸ್ತಕ್ಕಂಥ ಒಂದು ಅವಕಾಶ ಮಾಡಿಕೊಡ್ಬೇಕಂತಕ್ಕಂಥ ನಿಟ್ಟಿನಾಗ ಅಲ್ಲೇನಪ್ಪ ಅಂತಂದರೆ ಏರೋಸ್ಪೇಸ್ ಏರಿಯಾದಲ್ಲಿ 5 ಎಕರೆ ಜಾಗ ಮಂಜೂರು ಮಾಡಿರ್ತಕ್ಕಂಥದ್ದು. ಅದು ಎಲ್ಲ ನಿಯಮಗಳನ್ನು ಆಧಾರದ ಮೇಲೆ ಮಾಡಿಕೊಂಡಿರ್ತಕ್ಕಂಥದ್ದು. ಸರ್ಕಾರದ ದರ ಏನು ನಿಗದಿ ಇತ್ತು ಆ ದರದ ನಿಗದಿ ಪ್ರಕಾರವಾಗಿ ಏನಪ್ಪ ಅಂತಂದರೆ ಮಂಜೂರಿ ಮಾಡಿರ್ತಕ್ಕಂಥದ್ದು. BJP ಪಕ್ಷ ಇವತ್ತೇನಂತಂದರೆ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಮತ್ತೇನಪ್ಪ ಅಂದರೆ BV ರಾಘವೇಂದ್ರ ಅವರು ಕೂಡ ಹೇಳ್ತಾರೆ, ವಿಜಯೇಂದ್ರ ರಾಘವೇಂದ್ರ ಅವರು ಕೂಡ ಹೇಳ್ತಾರೆ ಇದು ತಪ್ಪಿದೆ ಅಂತಕ್ಕಂಥದ್ದು. ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಏನಪ್ಪ ಅಂತಂದರೆ ಬೇರೆ ಬೇರೆ ಸಂಸ್ಥೆಗಳು ನಡೆಸ್ತಕ್ಕಂಥದ್ದು ಅವಕಾಶ ಇರಬಾರ್ದ? ಇಲ್ಲಿರ್ತಕ್ಕಂಥ 2 ಪ್ರಭಾವಿ ಸಮುದಾಯಗಳನ್ನೇ ಕೈಯಲ್ಲಿ ಏನಪ್ಪ ಇಡೀ ರಾಜ್ಯದ ಸಂಪತ್ತು ಅವ್ರ ಹತ್ತಿರ ಇರಬೇಕೆ, ಇಡೀ ರಾಜ್ಯದ ಅಧಿಕಾರ ಅವ್ರ ಹತ್ತಿರ ಇರಬೇಕಂತಕ್ಕಂಥ ನಿಟ್ಟಿನಲ್ಲಿ ಏನಪ್ಪ ಅಂದರೆ ಇವತ್ತು ವಿಜಯೇಂದ್ರ ಅವರು ಮಾತಾಡ್ತಾರೆ. ಇವತ್ತು ಅವ್ರ ಹತ್ತಿರ ಏನಪ್ಪ ಅಂದರೆ ಹಲವಾರು ಮೆಡಿಕಲ್ ಇನ್ಸ್ಟಿಟ್ಯೂಟ್ಗಳಿವೆ. ಇವತ್ತು ದಲಿತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಸ್ಥೆಗಳಿಗೆ ಆ ಇನ್ಸ್ಟಿಟ್ಯೂಟ್ ಇರಬಾರ್ದ? ಯಾವ ನೈತಿಕತೆ ಇದೆ ಇವತ್ತು ಏನಪ್ಪ ಅಂದರೆ ವಿಜೇಂದ್ರ ಅವ್ರ ಹತ್ತಿರ ಇವತ್ತು ಖರ್ಗೆ ಕುಟುಂಬದ ಮೇಲೆ ಅಪಾದನೆ ಮಾಡ್ತಕ್ಕಂಥದ್ದು? ಅವರ ತಂದೆಯ ಮೇಲೆ ಏನಪ್ಪ ಅಂದರೆ ಕೇಸ್ ಹಾಕಿ ಇವತ್ತು ಜೈಲಿಗೆ ಹೋಗಲಿಕ್ಕೆ ಏನಪ್ಪ ಅಂದರೆ ವಿಜಯ ರಾಘವೇಂದ್ರ ಅವರೇ ಪ್ರಮುಖವಾದ ಕಾರಣರಾಗಿರ್ತಾರೆ. ಇವತ್ತು ಅವ್ರ ತಂದೆಯವ್ರ ಮೇಲೆ ಏನಪ್ಪ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಏನಪ್ಪ ಅಂದರೆ ಕೇಸ್ ಆಗಿರ್ತಕ್ಕಂಥದ್ದು. ಬಂಧನ ಭಯದಿಂದ ಏನಪ್ಪ ಅಂದರೆ ಇವತ್ತು ನ್ಯಾಯಾಲಯದಿಂದ ತಡೆ ಆಜ್ಞೆ ತಂದು ಇವತ್ತೇನಪ್ಪ ಅಂದರೆ ತಿರುಗ್ತಾ ಇದ್ದೀರಿ ನೀವು. ಮತ್ತು ಯಾವ ಆಧಾರದ ಮೇಲೆ ಏನಪ್ಪ ಅಂದರೆ ಬೇರೆಯವರಿಗೆ ನೀವು ಟೀಕಾ ಮಾಡ್ತೀರಿ? ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ
ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.